ರಾಸಾಯನಿಕದಲ್ಲಿ ಯಾರು ಬೆಳೆದಿದ್ದಾರೆ ಅವರಿಗೆ ಸರಿಸಮವಾಗಿ ಇದೆ ಅಂತ ಹೇಳ್ಬಿಟ್ಟು ಈ ವರ್ಷ ನನಗೆ ಸರಿಸಮವಾಗಿ ಬಂದಿದೆ. ನಾನು ಈ ಸರಿ ಬೆಳೆ ಸ್ಪರ್ಧೆಗೂ ಕೊಟ್ಟಿದ್ದೇನೆ. ಭೂಮಿಯನ್ನು ನಾಶ ಮಾಡೋ ಹಕ್ಕು ನಮಗಿಲ್ಲ. ನಮ್ಮ ಅಪ್ಪ ಪೂರ್ವಜರು ಕೊಟ್ಟಿದ್ರು, ನಾವು ಮುಂದಿನ ಪೀಳಿಗೆ ಬಿಟ್ಟು ಹೋಯ್ತು. ನೋಡಿ, ತೋಟದ ಮಧ್ಯ ಕಂಬಗಳಿಗೆ ಆ ರೀತಿ ಡಬ್ಬಿ ಕಟ್ಟಿಟ್ರೆ, ನೀವು ಇಲ್ಲಿ ಕಂಬಗಳಿಗೆ ಕಟ್ಟದ ಕಂಬಗಳಿಗೆ ಕಟ್ಟಿದ್ರೆ 10 ಡಬ್ಬಿ ಇಟ್ರೆ ಒಂದು 2 ಡಬ್ಬಿಗಾದ್ರು ಜೇನುನೊಣ ಬರ್ತವೆ. ಭತ್ತದ ಗದ್ದೆಗೆ 3 ಅಡಿ ಮಣ್ಣು ಹಾಕಿ ಅಡಿಕೆ ತೋಟ ಮಾಡಿದ್ದೇನೆ. ಅಡಿಕೆ ತೋಟ ಬಿದ್ದೋಯ್ತು, ದರ ಬಿದ್ದೋಯ್ತು ಅಂದ್ರೆ ಅದ್ರಲ್ಲಿ ಜೀವಮಾನದಲ್ಲಿ ಭತ್ತ ಗದ್ದೆ ಮಾಡ್ಲಿಕ್ಕಿಲ್ಲ. ನಮ್ಮ ಜನರು ಇನ್ನೂ ಎಚ್ಚರ ಆಗ್ಲಿಲ್ಲ. ಎಚ್ಚರ ಆಗುವಾಗ ಜೇನು ನಾಶ ಆಗುತ್ತೇನೋ ಗೊತ್ತಿಲ್ಲ. ಇನ್ನು ರಾಸಾಯನಿಕ ಹಾಕಿದ್ರೆ ಬೆಳೆ ಬರುದಿಲ್ಲ. ಇಲ್ಲ, ಇನ್ನು ಬಹಳ ಇದೇ ರೀತಿ ಕೃಷಿ ಮುಂದುವರೆದ್ರೆ ಇನ್ನು ಭೂಮಿ ಬಂಜರು ಆಗ್ಲಿಕ್ಕೆ ಬಹಳ ದಿನ ಇಲ್ಲ. ಅಡಿಕೆಗೆ 100 ರೂಪಾಯಿ ಖರ್ಚು ಬರ್ತದೆ. 100 ರೂಪಾಯಿ ಖರ್ಚು ಬರೋದು ಎಂತ ಗೊಬ್ಬರ ಒಂದು ಹಾಕತ್ತೆ, ಮತ್ತಂತ ನೀರು ಬಿಡುದು ಅಷ್ಟೇ. ಅಥವಾ ಒಂದು ಬೋರ್ಡ್ ಮಿಶ್ರಣ, ಅದಕ್ಕೊಂದು ಸ್ವಲ್ಪ ಖರ್ಚು ಬರುತ್ತೆ. ಈಗ ಅಡಿಕೆ ಈಗ 450 ರೂಪಾಯಿ 900 ರೂಪಾಯಿ ಬತ್ತು ಒಂದು ಅಡಿಕೆ ಮರನೆ. ಅವ್ರದ್ದು ಏನ್ ಮಾಡಿದ್ರು ಕಾಯಿ ಆಗ್ತಾ ಇಲ್ಲ. ವಿಜ್ಞಾನಿಗಳು ಬಂದು ನೋಡಿದಾಗ ಗೊತ್ತಾಯ್ತು ಅಲ್ಲಿ ಜೇನುಣವೇ ಇಲ್ಲ, ಪರಿಸರ ಇಲ್ಲ ಅಂತೇಳಿ. ಆಮೇಲೆ ನನ್ನ ಹತ್ರ ದುಡ್ಡು ಕೊಟ್ಟು ಜೇನು ಕುಟುಂಬ ತಕೊಂಡೋಗಿ ಅಲ್ಲಿಟ್ಟಿದ್ದಾರೆ. ಡಾಕ್ಟರ್ ಕುಮಾರಸ್ವಾಮಿ ಅಂತ ಒಬ್ರು ವಿಜ್ಞಾನಿಗಳು, ಅವ್ರು ನೆನ್ಪು ಮಾಡ್ಕೊಳ್ಬೇಕು ಯಾವಾಗಲೂ. ಬ್ರಹ್ಮಾವರ ಕೃಷಿ ವಿಜ್ಞಾನ ಕೇಂದ್ರ ಹಿರಿಯ ವಿಜ್ಞಾನಿ ಅವರು. ಭಟ್ರೆ ಕಾಳ್ಮೆಣಸು ನಡಿ 15-20 ವರ್ಷ ನಿಮ್ಗೆ ಇಳುವರಿ ಬರುತ್ತೆ. ಬಂದು ಇಳುವರಿನೆಲ್ಲ ನೀವು ಲಾಭ ಅಂತ ನೆನೆಸ್ಕೊಳ್ಳಿ. ಒಂದಿನ ನಿಮ್ಮ ಹತ್ರ ಹೇಳಬೇಕಂದ್ರೆ ಪೂರ್ತಿ ಹೋಗುತ್ತೆ. ಅದಕ್ಕೆ ನೀವು ತಯಾರಾಗಿಯೇ ನಡ್ಕೊಂತ ಅವ್ರು ಆಗ್ಲೇ ಹೇಳಿದ್ದಾರೆ ಹಿರಿಯ ವಿಜ್ಞಾನಿ. ನೀವು ಸಾವಯವದಲ್ಲಿ ಮಾಡದಂತ ಭತ್ತದ ಗದ್ದೆಯಲ್ಲಿ ಮಾಡದಂತ ಇಳುವರಿ ರಾಸಾಯನಿಕದಲ್ಲಿ ಯಾರು ಬೆಳೆದಿದ್ದಾರೆ ಅವರಿಗೆ ಸರಿಸಮವಾಗಿ ಇದೆ ಅಂತ ಹೇಳ್ಬಿಟ್ಟು ಈ ವರ್ಷ ನನಗೆ ಸರಿಸಮವಾಗಿ ಬಂದಿದೆ. ನಾನು ಈ ಸರಿ ಬೆಳೆ ಸ್ಪರ್ಧೆಗೂ ಕೊಟ್ಟಿದ್ದೇನೆ. ಬಹುಶಃ ನನ್ನ ನಿರೀಕ್ಷೆಯಲ್ಲಿ ಯಾವುದೋ ಒಂದು 3ರಲ್ಲಿ ಯಾವ್ದಾದ್ರು ಒಂದು ಬರ್ಬೋದು ಅಂತ ಆಶಾವಾದಿಯಾಗಿದ್ದೇನೆ. ಇನ್ನು ಘೋಷಣೆ ಆಗ್ಲಿಲ್ಲ, ಅಂತೂ ಬಂದಿದೆ. ಹತ್ರ ಒಂದು ಎಕರೆಗೆ 20 ಕ್ವಿಂಟಲ್ ವರೆಗೂ ಬರ್ಬೋದು. 20 ಕ್ವಿಂಟಲ್ ವರೆಗೂ. ಸೊ ಇನ್ನೇನು ರಾಸಾಯನಿಕ ಸಾಧಾರಣ ಅಷ್ಟೇ ಆಯ್ತಲ್ಲ. 20-25 ಮಾಡಿಯಾನೆ ಕೆಲವರು ರಾಸಾಯನಿಕದವರು ಯಾವ್ದು ಮಾಡ್ಲಿಕ್ಕೆ. ಯಾಕಂದ್ರೆ ಭೂಮಿ ಸುಟ್ಟು ಹೋಗಿದೆ. ಎಷ್ಟು ರಾಸಾಯನಿಕ ಹಾಕಿದ್ರು ಬೆಳೆ ಬಾರದ ಸ್ಥಿತಿ ಬಂದಾಗಿದೆ. ಈಗ ಇನ್ನು ರಾಸಾಯನಿಕ ಹಾಕಿದ್ರೆ ಬೆಳೆ ಬರುದಿಲ್ಲ. ಇಲ್ಲ, ಇನ್ನು ಬಹಳ ಇದೇ ರೀತಿ ಕೃಷಿ ಮುಂದುವರೆದ್ರೆ ಇನ್ನು ಭೂಮಿ ಬಂಜರು ಆಗ್ಲಿಕ್ಕೆ ಬಹಳ ದಿನ ಇಲ್ಲ. ಯಾಕಂದ್ರೆ ದನ ಸಾಕ್ಲಿಕ್ಕೆ ಜನರಿಗೆ ಇಷ್ಟ ಇಲ್ಲ, ಗೊಬ್ಬರ ಮಾಡ್ಲಿಕ್ಕೆ ಇಷ್ಟ ಇಲ್ಲ, ಮನ್ಸು ಬೇಕು. ಹೌದು. ಅಡಿಕೆ ತೋಟ, ತೆಂಗಿನ ತೋಟದ ಹಿಂದೆ ಜನ ಹೋಗ್ತಾ ಇದ್ರು. ಅದು ವಾಣಿಜ್ಯ, ಅಡಿಕೆ ಅಂತೂ ವಾಣಿಜ್ಯ ಬೆಳೆ, ಯಾವ ದಿನ ಬೀಳ್ಬಹುದು. ಯಾಕಂದ್ರೆ ಈಗ ಬೀದರಿಂದ ಹಿಡಿದ ಕೊಡಗಿನವರೆಗೂ ಎಲ್ಲರೂ ಅಡಿಕೆ ತೋಟಕ್ಕೆ ಹೋದ್. ಈಗ ಹೌದು, ಎಷ್ಟು ದಿನ ಯಾವ ಮಾರುಕಟ್ಟೆ ಬರ್ತೋ ಗೊತ್ತಿಲ್ಲ. ಈಗ 500 ರೂಪಾಯಿ ಇತ್ತು ಮಾಡ್ತಿದ್ರು. ಕೆಲಸ ಕಮ್ಮಿ ಅಲ್ಲ, ಕೆಲಸ ಕಡಿಮೆ. ಒಂದ್ ದಿವಸ 100 ರೂಪಾಯಿ ಬಂದ್ರೆ ಅಡಿಕೆ ತೋಟ ಕಡಿದ್ರೆ ಮತ್ತೆ ಭತ್ತ ಗದ್ದೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅದನ್ನು ಭತ್ತದ ಗದ್ದೆಗೆ 3 ಅಡಿ ಮಣ್ಣು ಹಾಕಿ ಅಡಿಕೆ ತೋಟ ಮಾಡಿದ್ದೇನೆ. ಅಡಿಕೆ ತೋಟ ಬಿದ್ದೋಯ್ತು, ದರ ಬಿದ್ದೋಯ್ತು ಅಂದ್ರೆ ಅದ್ರಲ್ಲಿ ಜೀವಮಾನದಲ್ಲಿ ಭತ್ತ ಗದ್ದೆ ಮಾಡ್ಲಿಕ್ಕಿಲ್ಲ. ಭತ್ತದ ಗದ್ದೆ ಮಾಡ್ಲಿಕ್ಕೆ ಇಲ್ಲ, ಬೇರೆ ಯಾವ್ದಾರ ತೋಟಗಾರಿಕೆ ಮಾಡ್ಲಿಕ್ಕೆ. ಮನುಷ್ಯ ಹುಟ್ಟಿದವನಿಗೆ ಆಹಾರ ಭತ್ತ ತಿನ್ಲಿಕ್ಕೆ ಅಕ್ಕಿಯೇ ಬೇಕು. ಅಕ್ಕಿ ಬೆಳೆ ಭೂಮಿಯಿಂದ ಜಾಸ್ತಿ ಆಗುದಿಲ್ಲ, ಬಹಳ ಕಷ್ಟ. ಭೂಮಿ ಉಳಿಸ್ಕೊಳ್ಕೋದು ಅನಿವಾರ್ಯತೆ ಇದೆ. ಚಾನಲ್ನವರು ಹೇಳ್ಕ, ನೀವು ಅಡಿಕೆ ಮಾಡಿದ್ರೆ ಗುಡ್ಡೆಲ್ ಬೆಳೆ, ಈಗ ಭತ್ತದ ಗದ್ದೆ ಮುಚ್ಚಬೇಡಿ ಅಂತ ಹೇಳ್ಕೋದು ಅನಿವಾರ್ಯತೆ ಇದೆ. ನಾವು ಹೇಳುವಷ್ಟು ಹೇಳ್ತೀವಿ, ಕೇಳೋರಿಗೆ ಎಂತ ಮಾಡುದು. ನಮ್ದೊಂದು ವಿಡಿಯೋ ಆಯ್ತಿತ್ತ, ಅವ್ರಿಗೆ ಜೀವನ ಇತ್ತ. ಹೌದು, ಎಂತ ಮಾಡುದು. ಜೀವನ ಇತ್ತಂದೇಳಿ ನಾಶ ಮಾಡುವ ಹಕ್ಕು ನಮ್ಗಿಲ್ಲ. ಭೂಮಿಯನ್ನು ನಾಶ ಮಾಡುವ ಹಕ್ಕು ನಮ್ಗಿಲ್ಲ. ನಮ್ಮ ಅಪ್ಪ ಪೂರ್ವಜರು ಕೊಟ್ಟಿದ್ರು, ನಾವು ಮುಂದಿನ ಪೀಳಿಗೆ ಬಿಟ್ಟು ಹೋಯ್ತು. ನೋಡಿ, ತೋಟದ ಮಧ್ಯ ಕಂಬಗಳಿಗೆ ಆ ರೀತಿ ಡಬ್ಬಿ ಕಟ್ಟಿಟ್ರೆ, ನೀವು ಇಲ್ಲಿ ಕಂಬಗಳಿಗೆ ಕಟ್ಟದ ಕಂಬಗಳಿಗೆ ಕಟ್ಟಿದ್ರೆ 10 ಡಬ್ಬಿ ಇಟ್ರೆ ಒಂದು 2 ಡಬ್ಬಿಗಾದ್ರು ಜೇನುನೊಣ ಬರ್ತವೆ. ತಂಪಿರ್ಬೇಕು. ಇದು ನಿಮ್ಮ ಬೆಲ್ಲದ ಖಾಲಿ ಡಬ್ಬಿಗಳು, ಖಾಲಿ ಡಬ್ಬಿ. ಅದೇ ಅಡಿ ಬದಿಯಿಂದ ಅದನ್ನ ತೂತ್ ಮಾಡಿರ್ತೇನೆ. ಈ ರೀತಿ ತಂಪಿನಲ್ಲಿ ಇಟ್ರೆ ಅದ್ರ ಒಳಗಡೆ ಒಂದು ಮರ ಹಾಕಿಟ್ರೆ ಜೇನು ಕುಟುಂಬ ಬರ್ತದೆ ಇದಕ್ಕೆ. ಇಲ್ಲಿ ತೂತ ಇದೆ. ಇದ್ರೊಳಗಡೆ ಅವಕ್ಕೆ ಎರಿ ಮಾಡ್ಲಿಕ್ಕೆ ಒಂದು ಮರ ಇಟ್ಟಿದ್ದೀರಾ? ಮರ ಮೊಳೆ ಹಾಕಿ ಇಟ್ಟಿದ್ದೇನೆ. ಅದ್ರೆಲ್ಲ ಇರ್ತಾವೆ. ಇದ್ರ ಒಳಗಡೆ ಹೀಗಿದೆ, ಒಂದು ಹೀಗೆ ಅಡ್ಡಕ್ಕೆ. ಅದೆಲ್ಲ ಕೂತ್ಕೊಂಡು ತೊಟ್ಟಿ ಮಾಡ್ತಾವೆ. ಕುಟುಂಬಕ್ಕೆ ಆಯ್ತು, ಪರಾಗ ಸ್ಪರ್ಶಕ್ಕೆ ಆಯ್ತು. ಇನ್ನು ವರ್ಷದಲ್ಲಿ ಒಂದ್ಸರಿ ಬೇಕಿದ್ರೆ ಅರ್ಧಾಂಶ ತುಪ್ಪ ತೆಗಿಬಹುದು. ನೀವು ಇದ್ರಲ್ಲೂ ಪಡೆದಿದ್ರಿ? ತುಪ್ಪ ಪಡಿತೇನೆ. ಇಲ್ಲಿ ಕುಟುಂಬಕ್ಕೆ ಒಂದು ಆಸರೆ ಬೇಕು. ಯಾಕಂದ್ರೆ ಈಗಾಗಲೇ ಜೀವನಕ್ಕೆ ಜಾಗ ಇಲ್ಲ. ಹೌದು. ಆದ್ರಿಂದ ಇಂಥದ್ದು ನಾವು ಮಾಡ್ಲೇಬೇಕು. ನೋಡಿ, ಅಡಿಕೆ ಮರ, ತೆಂಗಿನ ಮರ ಸತ್ರ ಕಡಿಬಾರ್ದು. ಅದ್ರ ಹೋಲ್ನಲ್ಲಿ ಇರ್ತವೆ. ಎಲ್ಲಿತ್ತು ಅಡಿಕೆ ಮರ? ಅಲ್ಲೆಲ್ಲ ಇತ್ತು ಒಟ್ಟೆ ಮರ. ಅದ್ರಲ್ಲಿ ಜೇನು ಕುಟುಂಬ ಬರ್ತವೆ. ತೆಂಗಿನ ಮರ ಅಂತೂ ಮನೆ ಹತ್ರ ಇದ್ರೆ ಕಡಿಕ್, ಇಲ್ಲಾಂದ್ರೆ ತೆಂಗಿನ ಮರ ಸತ್ರ ಕಡಿಲೇಬಾರ್ದು.
ಅದೇ ತಲೆ ತುಂಡಾಗಿ ತುಂಡಾಗಿ ಬಿಡುತ್ತೆ. ಸಾಕಷ್ಟು ಜೇನು ಕುಟುಂಬ ಹಕ್ಕಿ ಗೂಡು ಕೊಡ್ತವೆ. ನಾನು ಈ ನಿಮ್ಮ ಡಬ್ಬದ್ದು ಕಾನ್ಸೆಪ್ಟ್ ಇತ್ತಲ್ಲ, ಇದನ್ನ ನಾನು ಇದೇ ಫಸ್ಟ್ ಕಾಣ್ತಿಪ್ಪದು. ಎಲ್ಲರೂ ದುಡ್ಡು ಕೊಟ್ಕೊಂಡು ತಕೊಂಬಂದು ಇದೇ ಹಾಕಿರ್ತಾರ, ಯಾವ್ದು ಒಂದು ಜೇನ್ ಗೂಡು ಹಿಂಗೆಲ್ಲ ಮಾಡಿರ್ತಾರ. ಇದು ಹೆಂಗೆ ನೀವು ಕಂಡು ಮಾಡದ್ದ, ಇದು ಅಥವಾ ನೀವು ಅದು ಆ ರೀತಿ ಮೊದ್ಲು ಇಟ್ಟಿದ್ರ? ಅಲ್ಲ, ನಾನು ಎಲ್ಲೊಂದ್ ಕಡೆ ಧಾರವಾಡ ಕೃಷಿ ಮೇಳಕ್ಕೆ ಹೋಯ್ದೆ ಒಂದ್ಸರಿ. ಅಲ್ಲಿ ಒಬ್ರು ರೈತರು ಹೀಗೆ ಸಿಕ್ಕಿದವ್ರು ಹೇಳಿದ್ರು, ಅಡಿಕೆ ತೋಟ ಮಧ್ಯೆ ಈ ರೀತಿ ಡಬ್ಬಿ ಇಟ್ರು ಕುಟುಂಬ ಬರ್ತದೆ. ಬಂದಿದೆ, ನಾ ಇಷ್ಟೊಂದು ಒಂದು 6-7 ಡಬ್ಬಿಗೆ ಬಂದಿದೆ. 6-7 ಡಬ್ಬಿಗೆ ಬಂದಿದೆ. ಅಲ್ಲ, ಎಂತ ಒಂದು ಇಲ್ಲಿ ಮುಖ್ಯ ಉದ್ದೇಶ ಏನು ಅಂತ ಹೇಳಿದ್ರೆ, ಜೇನು ತುಪ್ಪವಲ್ಲ, ಅಲ್ಲ ಪರಾಗಸ್ಪರ್ಶ. ಪ್ರಕೃತಿ ಜೇನು ಮನುಷ್ಯ ಬದುಕಬೇಕ, ಜೇನ್ನೊಣ ಪೂರ್ತಿ ನಾಶ ಆದ್ರೆ ಮನುಷ್ಯ ಬದುಕುದು 1 ವರ್ಷ ಅಂತ ಒಬ್ರು ಹೇಳಿದ್ದಾರೆ. ಪ್ರಕೃತಿಯಲ್ಲೇ ಜೇನ್ನೊಣಕ್ಕೂ ಮನುಷ್ಯನಿಗೂ ಅಷ್ಟು ಸಂಬಂಧ ಇದೆ. ಹೌದು. ನಾವು ತಿನ್ನುವ ಆಹಾರ 80 ಭಾಗ ಪರಾಗಸ್ಪರ್ಶ ಕ್ರಿಯೆಯಿಂದಲೇ ಆಗ್ಬೇಕು. ಹೌದು. ಇನ್ನೊಂದು 20 ಭಾಗ ಗಡ್ಡೆ ಗೆಣಸಿರ್ಬೋದು. ಆದ್ರಿಂದ ಜೇನು ಮುಖ್ಯವೇ. ಹೌದು. ನಮ್ಮ ಜನರು ಇನ್ನೂ ಎಚ್ಚರ ಆಗ್ಲಿಲ್ಲ. ಎಚ್ಚರ ಆಗುವಾಗ ಜೇನು ನಾಶ ಆಗುತ್ತೇನೋ ಗೊತ್ತಿಲ್ಲ. ಕೆಲವು ಪ್ರಶ್ನೆಗಳಿಗೆ ಯಾವತ್ತೂ ಉತ್ತರ ಇಲ್ಲ. ಆದ್ರೆ ಇದೊಂದು ಅದ್ಭುತವಾದಂತ ಯೋಚನೆ. ಖಂಡಿತವಾಗ್ಲು ಅದೇ ನಾ ಹೇಳದಂತೆ ಜೇನು ಮುಖ್ಯ, ಜೇನು ತುಪ್ಪವಲ್ಲ. ಜೇನು ನೊಣಗಳು ಮುಖ್ಯ. ಜೇನು ತುಪ್ಪದಲ್ಲಿ ನಿಮಗೇನು ಹಣ ಬರುತ್ತೆ ಅದರ 10 ಪಟ್ಟು ದುಡ್ಡು ಜೇನಿಂದ ಬರುತ್ತೆ. 10 ಅಲ್ಲ, ಇನ್ನೂ ಜಾಸ್ತಿ ಇರ್ಬೋದು. ಅಲ್ದಾ? ಜಾಸ್ತಿ ಇದೆ. ಒಂದ್ಸರಿ ಒಂದು 10 ವರ್ಷ ಮೊದ್ಲು ಒಂದ್ ಕಡೆ ಇದಾಕಿದೆ, ಕರ್ಗುಂಜಿ ಹಾಕಿದ್ದಾರೆ. ಎಕರೆ ಗಟ್ಲೆ ಕರ್ಗುಂಜಿ ಕಲ್ಲಂಗಡಿ. ಅವ್ರದ್ದು ಏನ್ ಮಾತ್ರ ಕಾಯಿ ಆಗ್ತಾ ಇಲ್ಲ. ವಿಜ್ಞಾನಿಗಳು ಬಂದು ನೋಡಿದಾಗ ಗೊತ್ತಾಯ್ತು ಅಲ್ಲಿ ಜೇನುಣವೇ ಇಲ್ಲ ಅಂತೇಳಿ. ಆಮೇಲೆ ನನ್ನ ಹತ್ರ ದುಡ್ಡು ಕೊಟ್ಟು ಜೇನು ಕುಟುಂಬ ತಕೊಂಡೋಗಿ ಅಲ್ಲಿಟ್ಟಿದ್ದಾರೆ. ಅನಿವಾರ್ಯ. ಅದ್ರ ಸಮಸ್ಯೆಗಳು ಇಲ್ಲದಾಗ ಗೊತ್ತಾಗೋದಿಲ್ಲ. ಕೀಟನಾಶಕ ಹೊಡೆದು ಜೇನುಣ ನಾಶ ಮಾಡಿದ್ದಾರೆ. ಬೆಳಿಗ್ಗೆ ಕೀಟನಾಶಕ ಹೊಡಿಲೇಬಾರ್ದು ನಿಜವಾಗಿ. ಹೌದು. ಸಂಜೆ 4 ಗಂಟೆ ನಂತರ ಹೊಡಿಬೇಕು. ರೈತರು ಬೆಳಗ್ಗೆ 8 ಸೌತೆ ಗದ್ದೆಗೆ ಕೀಟನಾಶಕ ಹಾಕಿದ್ರೆ ಜೇನುನೊಣ ಪೂರ್ತಿಯಲ್ಲಿ ಹೋಗಿರ್ತವೆ, ಸಾಯ್ತವೆ. ಹೌದು. ಇಲ್ಲಿ ಈ ಒಂದು ಕೇಳ್ಬೇಕು, ಅಮ್ಮ ಎಂತ ರೆಡಿ ಮಾಡ್ತಾ ಇದ್ರ? ಇಲ್ಲ, ಅವಳೆ ಅಂತ ಸೊಪ್ಪು ಪದಾರ್ಥ, ಇದಕ್ಕೆ ಸಾಂಬಾರ್ ಸೊಪ್ಪು. ಇಲ್ಲಿ ನಾನು ಮತ್ತೊಂದು ಕೇಳ್ಬೇಕು. ಈಗ ನೀವು ಹಿರಿಕರಾಗಿದ್ರಿಂದ ಹೊಸದಾಗಿ ಈ ಕೃಷಿಗೆ ಬರುವಂತವ್ರು ಸಾವಯವ ಕೃಷಿಯನ್ನ ಮಾಡಬೇಕು ಅಂತ ನೀವು ಹೇಳ್ತೀರಾ, ಅಥವಾ ಅವರಿಗೆ ನಿಮ್ಮ ಒಂದು ಅನುಭವದ ಪಾಠ ಏನು? ಹೊಸದಾಗಿ ಕೃಷಿ ಮಾಡೋರು ಒಂದು ದುಡಿಯೋಕೆ ಇಷ್ಟ ಬೇಕು. ಆಮೇಲೆ ಸಾವಯವ ಕೃಷಿ ಮಾಡ್ಬೇಕಾದ್ರೆ ದನ ಸಾಕ್ಲೇಬೇಕು. ಅದನ್ನ ಯೋಚನೆ ಮಾಡಿ ಅವ್ನ ಮನ್ಸು ಮೊದಲು ಸಾವಯವ ಆಗಿರ್ಬೇಕು. ಕಷ್ಟ ಬರ್ಲಿ ನಷ್ಟ ಬರ್ಲಿ ನಾ ಸಾವಯವ ಮಾಡಿಯೇ ಮಾಡ್ತೇನೆ ಅಂತ ಒಂದು ಇಷ್ಟ ಇದ್ರೆ ಆಗುತ್ತೆ ಅಷ್ಟೇ. ಪೂರಕ ಮನ್ಸು ಮೊದ್ಲು ಬೇಕು. ನಮ್ಮ ಆಚೆ ಹೆಂಡತಿ ಹೇಳ್ತಿದ್ಲು ಕಣ್, ಮನ್ಸಿದ್ರೆ ಮಾರ್ಗ. ಮನ್ಸಿದ್ರೆ ಮನ್ಸು ಮಾಡ್ಲೇ ಸಾಧ್ಯ ಇದೆ, ಮಾಡ್ಲೇಬೇಕು. ಮಾರುಕಟ್ಟೆಯನ್ನು ಹುಡ್ಕೊಳ್ಬೇಕು. ಈಗ ಸಾಕಷ್ಟು ಮಾರುಕಟ್ಟೆ ಇದೆ. ಇನ್ನು ಮುಂದಿನ ದಿನಗಳಲ್ಲಿ ಸಾವಯವ ಮಾರುಕಟ್ಟೆ ಕಷ್ಟ ಏನಿಲ್ಲ. ಮಾರುಕಟ್ಟೆ ಈ ವಾಹಿನಿಗಳು ಸಾಕಷ್ಟು ಪ್ರಚಾರ ಕೊಟ್ಟು ಈ ಎಂತ ಅಷ್ಟೇ ವಾಟ್ಸಪ್ ಗ್ರೂಪ್ ಅವರು ಇವರು ಮಾಡಿ ಒಂದು ಗಳಿಗಳ ವ್ಯಾಪಾರ ಆಗುತ್ತೆ. ಮಾರುಕಟ್ಟೆ ಸಿಗುತ್ತೆ, ಮಾಡ್ಬೋದು. ಮೊದ್ಲು ತಯಾರಾಗ್ಬೇಕು. ಆದಾಯ ಇಲ್ಲ ಅಂತ ಹೇಳ್ತಾರೆ. ಆದಾಯ ಕಡಿಮೆ ಇರುತ್ತೆ. ಇದ್ದು ಕಡಿಮೆ ಆದಾಯ ಇದ್ರೆ ಬದುಕು ಚಿಂತನೆ ಮಾಡ್ಬೇಕು. ಆಮೇಲೆ ಬರುತ್ತೆ. ಆದಾಯ ಇಲ್ಲ ಅಂತ ಹೇಳುದು ಬೇಡ. ಒಂದು 5-6 ಎಕರೆ ಭೂಮಿ ಇದ್ರೆ ಒಂದು ಕುಟುಂಬ ಕರೆಕ್ಟ್ ದುಡಿದ್ರೆ ಸಾವಯವದಲ್ಲಿ ಬದುಕಬಹುದು ಭೂಮಿ ಬಿಟ್ಟು. ಭೂಮಿ ಬೆಲೆ ಅಲ್ಲೇ ಇರುತ್ತೆ. ನಾವು ಎಷ್ಟು ಏನೇ ಕೆಲಸ ಮಾಡಿದ್ರು ಅದಕ್ಕೊಂದು ಬೆಲೆ ಇದೆ. ಹೌದು. ಕೈ ಸಿಕ್ಕದೇ ಇದ್ದ ಬೆಲೆ ಅದನ್ನೊಂದು ಪರೋಕ್ಷವಾಗಿ ಇರುತ್ತೆ. ಸೊನ್ನೆಲಿತ್ತು, ಈಗ ಖುಷಿಲಿತ್ತು, ಅವಾಗ ಸೊನ್ನೆಲಿತ್ತು. ಮನ್ಸಿಗೂ ಸಮಾಧಾನ. ಈಗ ಎಷ್ಟಿತ್ತು ಅಂತ ಹೇಳುದು? 1 ಇತ್ತು ಅಂತ 2 ಇತ್ತು ಅಂತ ಹೇಳುದ? ಯಾವ್ದು? ಅಲ್ಲ, ಅವಾಗ ಸೊನ್ನೆಲಿತ್ತಲ್ಲ. ಈಗ ಕೆಲವು 0 ಇತ್ತು. 6 0 7 0ಗೂ ಹೋಗಿದೆ. ಬಲಬದಿ 0 ಬಲಬದಿ 0ಗೆ 6 0ಗೆಲ್ಲ ಹೋಗಿದೆ. ಇದನ್ನೆಲ್ಲ ನಾವು ಕೇಳಬಾರ್ದು, ಆದ್ರೂ ನಾನು ನಿಂಗೆ ಕೇಳ್ತಿದ್ದೆ. ಹೌದು. ದುಡಿಯುವ ಮನ್ಸು ಬೇಕು, ಮಾಡುವ ಜನರಿಗೆ ಪ್ರೋತ್ಸಾಹ ಬೇಕಲ್ಲ. ಅಲ್ದಾ? ಸೂಪರ್. ದುಡ್ಕೊಂಡು ಗಂಡ ಹೆಂಡತಿ ಇಬ್ರು ಎಡಕೈ ಬಲಕೈ ರೀತಿ ದುಡಿತಿತ್ತು. ನಾವು ಗಂಡ ಹೆಂಡತಿ ಜಗಳ ಮಾಡಿಸ್ತು. ನೋಡಿ ಭಟ್ರೆ, ಹಿಂದ್ಗಡೆ ಚಕ್ರ ಹೌದು, ಜಗಳ ಮಾಡುತ್ತೆ. ನಮ್ಮ ಜಗಳಕ್ಕೆ ಪ್ರೇಮ ಕಲಹ ಅಲ್ದೆ. ಯಾರೋ ಹೇಳಿದ್ರು,
ಹಾ. ನಿಮ್ಮದು ಜಗಳ ಅಲ್ಲ ಭಟ್ರೆ, ಹಾ ಪ್ರೇಮಕಾಲ ನಿಮ್ದು. ಅಲ್ದೆ ಹೌದು. ಮೊದ್ಲು ಶ್ರೀ ಪದ್ಧತಿ ಅಂತ ಒಂದು ವ್ಯವಸ್ಥೆ ಬಂದಲ್ಲಿ, ಶ್ರೀ ಪದ್ಧತಿ. ಶ್ರೀ ಪದ್ಧತಿ ಅಂತ ಭತ್ತದ ಕೃಷಿಯಲ್ಲಿ ಒಂದು ಬಂತು. ಹ್ಮ್ ಆಗ ಅದು ತಳಿ ಯಾವ್ದಂತ ಗೊತ್ತಿರ್ಲಿಲ್ಲ. ಹಾ ನಾನು ಆಗ ಒಂದು ತಳಿ ಹಾಕಿದೆ, ಯಾವುದು ಕಡಿಮೆ ಅವಧಿ ತಳಿ, ಹಾ ಜ್ಯೋತಿ ಅಂತ. ಹ್ಮ್ ಆ ತಳಿ ಹಾಕಿದ ಶ್ರೀ ಪದ್ಧತಿಗೆ ಹೋಗಿ ಅಲ್ಲ ಅದು. ಹಾ 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 ಹಾ. ಅದು ಕದಿರೆ ಬರಲಿಲ್ಲ ಆ ವರ್ಷ, ಭತ್ತ ಬೇಸಾಯ ಕೊಯ್ಲೇ ಇಲ್ಲ. ಶ್ರೀ ಪದ್ಧತಿ ಅಂದ್ರೆ ಎಂತ? ಶ್ರೀ ಪದ್ಧತಿ ಅಂದ್ರೆ 12 ದಿವಸದ ನೇಜಿಯನ್ನು ಮನೆ ಅಂಗಳದಲ್ಲಿ ಮಾಡಿ ಒಂದೊಂದೇ ನೆಡುವಂಥದ್ದು, ಎರಡು ಅಡಿಗೊಂದು, ಹಾ ಹಾ. 1.5 ಅಡಿಗೊಂದು ಒಂದೊಂದೇ ನಟ್ಟು ನಿಮ್ ಮನೆ ಮುಂದೆ ಎಲ್ಲದನ್ನು ಫಸ್ಟಿಗೆ ಇದ್ ಮಾಡ್ಕೊಂಡು 12 ದಿವಸದ ಹಾಗೆ ಮಾಡಿ ಹಾ ಭತ್ತ ಅದಕ್ಕೆ ಅಂಟ್ಕೊಂಡಿರುವಾಗಲೇ, ಬೀಜ ಅಂಟ್ಕೊಂಡಿರುವಾಗಲೇ ಗದ್ದೆ ನಾಟಿ ಮಾಡ್ಬೇಕು, ನಾಟಿ ಮಾಡ್ಬೇಕು. ನಾಡ್ಬೇಕು. ಹಾ ಅದು ಮಾಡಿ ತಳಿ ವ್ಯತ್ಯಾಸ ಆಗಿ ಅದು ರೋಗ ಕೀಟಕ್ಕೆ ತುತ್ತಾಗಿ ಗದ್ದೆ ಕೊಯ್ಲೇ ಇಲ್ಲ. ಹ್ಮ್ ಮರು ವರ್ಷ MF4 ಅಂತ ಅದನ್ನ ಮಾಡಿದೆ, ಹ್ಮ್ ಅದು ಒಳ್ಳೇದಾಯ್ತು. ಕಡೆಗೆ ಜನರು ಒಪ್ಕೊಂಡು ಮತ್ತೆ ಮಾಡಿದ್ರು. ಮೊದಲನೇ ವರ್ಷ ಕೈ ಸುಟ್ಕೊಂಡದ್ದು ನಾನೇ. ಓಕೆ. ಅಂಥದ್ದು ತುಂಬಾ ಆಗಿದೆ ಕೆಲವರು. ಅಂದ್ರೆ ಇದೊಂಥರ ಹೇಗೆ ಅಂದ್ರೆ ಹೊಸ ದಾರಿ ಮಾಡುವಾಗ ಮುಳ್ಳು ಚುಚ್ಚುವುದು ಒಂದು ಸಾಮಾನ್ಯ. ಇದೆ. ಆದ್ರೆ ಒಂದು ನಾವು ಯಾರೋ ಒಬ್ಬ ಸ್ವಲ್ಪ ಆರ್ಥಿಕ ಬಲಾಢ್ಯರು ಮೊದಲನೇ ಮಾಡದೇ ಇದ್ರೆ ಹಾ ಜನ ಮಾಡ್ಲಿಕ್ಕೆ ಹೋಗುದಿಲ್ಲ. ಹೌದು. ಏನು ಆಹಾರ ನಿರ್ಗತಿನಾಗಿ 1 ಎಕರೆ ಭತ್ತ ಸಾಗುವಳಿ ನಂಬಿ ಬದುಕಿದವ ಮಾಡಿದ್ರೆ ಆ ವರ್ಷ ಊಟಕ್ಕೆ ಇಲ್ಲ. ಹೌದು. ನಾವೇನೋ ಸ್ವಲ್ಪ ಆರ್ಥಿಕ ಸದೃಢ ಇತ್ತು, 1 ವರ್ಷ ಭತ್ತ ಬೇಸಾಯ ಇಲ್ಲಿದ್ರು ಬದುಕೋ ಸಾಮರ್ಥ್ಯ ಇದ್ದಿತ್ತು. ಹ್ಮ್ ಹ್ಮ್. ಆ ರೀತಿ ಹೊಸ ಪ್ರಯೋಗದಲ್ಲಿ ನಷ್ಟ ಬರುತ್ತೆ. ನಷ್ಟ ಇರುತ್ತೆ. ಬರುತ್ತೆ. ಈಗ ಲಾಭದ ಬಗ್ಗೆ ಮಾತಾಡ್ಬೇಕು. ಲಾಭ ಇದೆ, ಲಾಭ ಎಲ್ಲದ್ರಲ್ಲೂ ಇದೆ. ಹಾ ದುಡಿದ್ರಲ್ಲಿ ಎಲ್ಲದೂ ಲಾಭ. ಈಗ ನಾನೊಂದು 40,000 ರೂಪಾಯಿ ಭತ್ತಕ್ಕೆ ಖರ್ಚು ಮಾಡಿದ್ದೇನೆ ಈ ಸರಿ. ಹಾ 35 ಕ್ವಿಂಟಲ್ ಭತ್ತ ಆಗಿದೆ. ಹಾ 2,500 ರೂಪಾಯಿ ಭತ್ತದ ದರ ಹಾಕಿದ್ರೆ 71 ಲಕ್ಷ ರೂಪಾಯಿ ಆಗಿದೆ. ಹಾ 45,000 ರೂಪಾಯಿ ಬಂಡವಾಳ ಹಾಕಿದ್ ನಾನು. ಹ್ಮ್ 1 ಲಕ್ಷ ರೂಪಾಯಿ ಭತ್ತ ಬೆಳೆದಿದೆ. ನಾನು ಅದನ್ನ ಅಕ್ಕಿ ಮಾಡಿ ಮಾರಾಟ ಮಾಡಿದ್ರೆ ನಂಗೆ ಆಗಾದ ಸುಮಾರು 1,30,000 ಬರುತ್ತೆ. ಅಕ್ಕಿ ಮಾಡಿ ಮಾರಾಟ ಮಾಡಿದ್ರೆ ಹಾ ಆಗ 40,000ಕ್ಕೆ 1 ಲಕ್ಷ ಅಥವಾ ಖರ್ಚೆಲ್ಲ ಹೋದ್ರು 60,000 ಲಾಭ ಆಗುತ್ತೆ. 60,000ದಲ್ಲಿ ನಿಮ್ಮ ಈ ಒಳಸುರಿಗಳಿಗೆ ನಿಮ್ಮ ಖರ್ಚುಗಳು ಇದೆಯಲ್ಲ ಇಲ್ಲಿ. ಇದನ್ನೆಲ್ಲ ತೆಗ್ದು ಹಾ ನಾವು ನಿತ್ಯ ಹೋಗಿ ಗದ್ದೆ ನೀರು ಕಡ್ಕೊಂಡಿದ್ದಕ್ಕೆಲ್ಲ ಲೆಕ್ಕ ಇಲ್ಲ. ಅಲ್ಲ ಅದನ್ನ ನಾವು ನಾವು ಬಂಡವಾಳ ಕೊಟ್ಟಿದ್ವಿ, ಉಳುಮೆ ಮಾಡೋಕೆ, ನಟ್ಟಿ ಮಾಡೋಕೆ, ಗೊಬ್ಬರಕ್ಕೆ, ಇದು ಈ ಎಲ್ಲ ಖರ್ಚು ಹೇಳಿದ್ ನಾನು. ಹೌದು. ಆಮೇಲೆ ಸ್ವಲ್ಪ ಗೊಬ್ಬರಕ್ಕೆ ಮೇವು ಇರುತ್ತೆ. ಹಾ ನಾವು ಯಾವಾಗಲೂ ರೈತ 2 ಟಂಪ ಗೊಬ್ಬರ ಹಾಕಿದ್ರೆ ಭತ್ತದಲ್ಲಿ 40 ಪಿಂಡ ಹುಲ್ಲಾದ್ರೆ 2,000 ರೂಪಾಯಿ ಹುಲ್ಲು ಬತ್ತೆ. ಇಂಥ ಯೋಚನೆ ಮಾಡ್ಕೊಂಡು ಮತ್ತೆ ಸಂಸ್ಕರಣೆ ಮಾಡಿದಾಗ ಇನ್ನು ಜಾಸ್ತಿ ಬಂತಲ್ಲ, ಜಾಸ್ತಿ ಬರುತ್ತೆ. ಹೌದು. ಆಗ 40,000 ರೂಪಾಯಿ ಬಂಡವಾಳ ಹಾಕಿ 120 ದಿನಕ್ಕೆ ನಿಮ್ಗೆ 80,000 ರೂಪಾಯಿ ಎಲ್ಲಿ ಸಿಗುತ್ತೆ? ಹೌದಾ? ಆ ರೀತಿ ಒಂದು ಇಲ್ವೇ ಇಲ್ಲ. ಇದ್ರೆ ಯಾವ ಕೃಷಿ ಮಾಡೋಕತ್ತೆ? ಬರೆಸುದಿಲ್ಲ, ನಷ್ಟ ಅಂತ ಹೇಳ್ತಾ ಹೋಗುದಲ್ಲ, ಲಾಭ ಬರುತ್ತೆ. ಒಂದು ತೆಂಗಿನ ಮರಕನ ಹೆಚ್ಚು ಅಂದ್ರೆ ಖರ್ಚು ಮಾಡೋದು ಒಂದು 100 ರೂಪಾಯಿ 150 ರೂಪಾಯಿ ಖರ್ಚು ಮಾಡ್ತೇವೆ. ಅಥವಾ ನೀರು ಬಿಡುದು ನಮ್ ಲೆಕ್ಕಕ್ಕಿಲ್ಲ. 150 ರೂಪಾಯಿ ಖರ್ಚು ಮಾಡಿದ್ರೆ 70 ಕಾಯಿ ಬಂದ್ರೆ 2,000 ಬಂತು ಅಲ್ವಾ ಈ ವರ್ಷ ದರದಲ್ಲಿ. ಇಷ್ಟು ವರ್ಷ ದರದಲ್ಲಿ ಅದು 20 ರೂಪಾಯಿ ಕಂಡ್ರೆ 1,400 ರೂಪಾಯಿ ಬರಲ್ಲ. ಈ ರೀತಿ ಅಡಿಕೆ 2 kg ಅಂತೂ ಸರಾಸರಿ ಬರುತ್ತೆ. ಅಡಿಕೆಗ 100 ರೂಪಾಯಿ ಖರ್ಚು ಬರ್ತದೆ. 100 ರೂಪಾಯಿ ಖರ್ಚು ಬರೋದು ಎಂತ ಗೊಬ್ಬರ ಒಂದು ಹಾಕತ್ತೆ ಮತ್ತೆ ನೀರು ಬಿಡುದು ಅಷ್ಟೇ. ಅಥವಾ ಒಂದು ಬೋರ್ಡ್ ಮಿಶ್ರಣ, ಅದಕ್ಕೊಂದು ಸ್ವಲ್ಪ ಖರ್ಚು ಬರುತ್ತೆ. ಈಗ ಅಡಿಕೆ ಈಗ 450 ರೂಪಾಯಿ 900 ರೂಪಾಯಿ ಬತ್ತು ಒಂದು ಅಡಿಕೆ ಮರನೆ. 1 ಎಕರೆಗೆ 500 ಗಿಡ ಬತ್ತು. ಲಾಭ ಇಲ್ಲ ಅಂದ್ರೆ ಲಾಭ ಇತ್ತು, ಮಾಡುದಿಲ್ಲ ಅಷ್ಟೇ. 35 ವರ್ಷ ಮೊದ್ಲು ನಾ ಕಾಳ್ಮೆಣಸು ನಡು ಹೊತ್ತಿಗೆ, ಈಗ ಅವರು ಆ ವಿಜ್ಞಾನಿಗಳು ಇಲ್ಲದೆ ಇರ್ಬೋದು, ಡಾಕ್ಟರ್ ಕುಮಾರಸ್ವಾಮಿ ಅಂತ ಒಬ್ರು ವಿಜ್ಞಾನಿಗಳು, ಅವ್ರು ನೆನ್ಪು ಮಾಡ್ಕೊಳ್ಬೇಕು ಯಾವಾಗಲೂ. ಬ್ರಹ್ಮಾವರ ಕೃಷಿ ವಿಜ್ಞಾನ ಕೇಂದ್ರ ಹಿರಿಯ ವಿಜ್ಞಾನಿ ಅವರು. ಅವ್ರ ಹತ್ರ ಹೋಗಿ ಕೇಳಿದಾಗ, ಭಟ್ರೆ ನಾ ಕಾಳ್ಮೆಣಸು ನೋಡಿದೆ ಕೇಳಿದೆ, ಭಟ್ರೆ ಕಾಳ್ಮೆಣಸು ನಡಿ 15-20 ವರ್ಷ ನಿಮ್ಗೆ ಇಳುವರಿ ಬರುತ್ತೆ, ಬಂದು ಇಳುವರಿನೆಲ್ಲ ನೀವು ಲಾಭ ಅಂತ ನೆನೆಸ್ಕೊಳ್ಳಿ, ಒಂದಿನ ನಿಮ್ಮ ಹತ್ರ ಹೇಳದೆ ಕೇಳಿದ್ರೆ ಪೂರ್ತಿ ಹೋಗುತ್ತೆ, ಅದಕ್ಕೆ ನೀವು ತಯಾರಾಗಿಯೇ ನಡ್ಕೊಂತವ್ರು ಆಗ್ಲೇ ಹೇಳಿದ್ದಾರೆ ಹಿರಿಯ ವಿಜ್ಞಾನಿ ಅವ್ರು. ಅಥವಾ ನಮ್ಮ ಕರಾವಳಿ ಜಿಲ್ಲೆಯಲ್ಲಿ ಈಗ MF4 ಅಂತ ಒಂದು ತಳಿ ಇದೆ, ಭತ್ತದ ತಳಿ. ಆ ಮನುಷ್ಯನ ಈಗಲೂ ನಾವು ನೆನ್ಪು ಮಾಡ್ಕೊಳ್ಬೇಕು. ಅವರು ಆವಿಷ್ಕಾರ ಮಾಡಿ ಹೋದ ತಳಿ ಈಗ 30 ವರ್ಷದಿಂದ MF4 ತಳಿ ನಮ್ಮ ಕರಾವಳಿ ಜಿಲ್ಲೆಯಲ್ಲಿ ಈಗಲೂ ಇದೆ. ಆ ತಳಿ ಉತ್ಪಾದನೆ ಮಾಡಿದವರು ಡಾಕ್ಟರ್ ಕುಮಾರಸ್ವಾಮಿ ಅಂತ ಅವರು, ದೊಡ್ಡ ವಿಜ್ಞಾನಿ ಅವರು. ಆಮೇಲೆ ಶಿವಮೊಗ್ಗಕ್ಕೆ ಹೋದ್ರೆ ಈಗ ನಿವೃತ್ತರಾಗಿರ್ಬೋದು ಅಥವಾ ಮುಂದೆ ಏನಾಗಿರ್ಬೋದು ಗೊತ್ತಿಲ್ಲ, ವರ್ಷ 80 ಕಾದಿರ್ಬೋದು ಅವ್ರಿಗೆ. ನಿಮ್ ಕಾಳ್ಮೆಣಸು ಏನಾಯ್ತು ನಂತರ? ಸೊರಗ ರೋಗ ಬಂತು 15 ವರ್ಷಕ್ಕೆ. ಅಲ್ಲಿ 20 ವರ್ಷ ಬಂದಿತ್ತು ಸರಾಸರಿ. ಆಗ ಎಷ್ಟೋ ಈಗ ಪ್ರವಾಸಕ್ಕಾಗಿ ಅಧ್ಯಯನ ಪ್ರವಾಸಕ್ಕೆ ನಮ್ಮನೆಗೆ ಬರ್ತಿದ್ರು. 35 ಅಡಿ ಏಣಿ ಇಟ್ಕೊಂಡು ಕೊಯ್ದಿದ್ದೆ ನಾನು ಕಾಳ್ಮೆಣಸನ್ನ. ಒಂದು ಮರದಲ್ಲಿ 2 ಚೀಲ ಹಸಿ ಕಾಳು ಬಂದಿತ್ತು. ಇದೇ ಮರದಲ್ಲಿ
ಇದೇ ಮರದಾಗ ಇದೇ ಮರದಲ್ಲಿ 2 ಚೀಲ 3 ಚೀಲ ಹಾ ಹಾ ಅಷ್ಟು ಬಂದಿತ್ತು. ಹ್ಮ್ ಆಮೇಲೆ ಸೊರಗು ರೋಗ ಬಂದು ಪೂರ್ತಿ ಹೋಯ್ತು. ಹ್ಮ್. ಈಗ ಮತ್ತೆ ಅಲ್ಪ ಸ್ವಲ್ಪ ನಟ್ಟು ಈಗಲೂ ಒಂದೊಂದೂವರೆ ಕ್ವಿಂಟಲ್ ಕಾಳುಮೆಣಸು ಮಾಡ್ತೇನೆ ನಾನು. 35 ಅಡಿ ಅದು ಸಾಕಾಗದೆ ಮತ್ತು ಇವರು ಮರದ ಏಣಿ ಮಾಡ್ಕೊಂಡು ಆ ಏಣಿ ಕಟ್ಕೊಂಡು ಆಗ ಸಾಹಸ ಇತ್ತೆ. ಕೆಳಗಿಂದ ನಾವು ಕೊಯ್ಯೋದು, ಮೇಲಿಂದ ಅವ್ರು ಕೊಯ್ಯೋದು. ಆಗ ಒಂದು ಸೀರೆ ಪ್ರಯೋಗ ಅಂತ ಒಂದು ಕನ್ನಡ ಪೇಪರ್ನಲ್ಲಿ ರಾಜ್ಯದಲ್ಲಿ ಬಂದಿದೆ ಒಂದು ಸೀರೆ ಪ್ರಯೋಗ, ಕಾಳುಮೆಣಸು ಕೊಯ್ಲಿಗೆ ಸೀರೆ ಪ್ರಯೋಗ ಅಂತ. ಹಾ ಹಾ ಅದು ಆಗ ಯಾರು ಮಾಡಿರ್ಲಿಲ್ಲ, ಈಗ ತುಂಬಾ ಜನ ಮಾಡ್ತಾರೆ. ಎಂತದ ಈ ಹೆಂಗಸರು ಹುಟ್ಟು ಬಿಟ್ಟು ಹಳೆ ಸೀರೆನ ಹಾ 2 ಸೀರೆನ ಜೋಡಿಸೋದು, ಹೀಗೆ ಹೊಲಿಯೋದು, ಕಡೆ ಫೋಲ್ಡ್ ಮಾಡೋದು, ಹೊಲಿಯೋದು. ಹಾ ಫೋಲ್ಡ್ ಮಾಡೋದು, ಹಾ ಫೋಲ್ಡ್ 2 ಸೀರೆ 30 ಅಡಿ ಆಯ್ತು ಓಕೆ ಜೋಡಿಸಿ ಫೋಲ್ಡ್ ಮಾಡಿ ಒಂದು ಲಾಡಿ ಮಾಡಿ ಸೊಂಟ ಕಟ್ಕೊಳ್ಳೋದು, ಹಾ ಮರನ್ ತಲೆಗೆ ಹೋಗೋದು, ಹಾ ಅಲ್ಲಿಂದ ಜಾರ್ಸುದು, ಕೊಯ್ದು ಇದ್ರೊಳಗೆ ಹಾಕೋದು, ಕಾಳು ಚೀಲ ಕಟ್ಟಿಟ್ರೆ ಆಯ್ತು. ಹಾ 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 ಸೊಂಟಕ್ಕೆ ಭಾರ ಇಲ್ಲ. 2 ಗಂಟೆ 3 ಗಂಟೆ ಬೇಕಿದ್ರು ಮರದಿಂದ ತಲೆಯಿಂದ ಬುಡದವರೆಗೆ ಬರ್ತಾ ಇಕೊಂಡು ಹಾ ಹಾ ನಾವೇ ಮಾಡಿದ್ವಿ. ಆಗ ಕನ್ನಡ ಪೇಪರ್ನವರು ಇಲ್ಲಿ ಇಲ್ಲ, ಆಗ ಏಜೆಂಟ್ರು ಹಾ ಹಾ ಎಲ್ಲಿನವರು ಬಂದು ಇಡೀ ರಾಜ್ಯ ಮಟ್ಟಕ್ಕೆ ಹಾಕಿದ್ದಾರೆ ಅದನ್ನು. ಈಗ ಎಲ್ಲಾ ಕಡೆಗೆ ಇತ್ತದು ಈಗ ಆಲ್ಮೋಸ್ಟ್. ಎಲ್ಲ ಕಡೆ ಇದೆ. ಈಗ ಯಂತ್ರವೇ ಬಂದಿತ್ತಲ್ಲ, ಟಕ್ ಟಕ್ ಟಕ್. ಹೌದು ಹೌದು. ಓ ಇದು ನಿಮ್ ಫೈನಲ್ ಪ್ರಾಡಕ್ಟ್. ಹೌದು, ಅಕ್ಕಿ ವ್ಯಾಪಾರಕ್ಕಾಗಿ ಇರೋದು. ಇದು ಯಾವುದು ಕಜೆ? ಕಜೆ MO4 ಕಜೆ ಅಕ್ಕಿ, MO4 ಕಜೆ ಅಕ್ಕಿ ಅಥವಾ ಭದ್ರಾ ಹಾ ಹಾ ಚಳಿ ಹೆಸರು. ಕುಸಲಕ್ಕಿ, ಕಸಿಲಕ್ಕಿ ಇದು ಈಗ ಸುಮಾರು 8 ತಿಂಗಳು ಮೊದಲು ಮಾಡಿದ ಅಕ್ಕಿ ಇದೀಗ, ಹಳೆ ಅಕ್ಕಿ. ಹಳೆ ಅಕ್ಕಿ. ಹಾ ಹಾ ಹೋದ ವರ್ಷದ. ಹೋದ ವರ್ಷದ. ಈ ವರ್ಷದ ಹೊಸ ಅಕ್ಕಿ ಇನ್ನು ರೆಡಿ ಆಗ್ಬೇಕಾಗಿದೆ. ಈ ವರ್ಷದ ಹೊಸ ಅಕ್ಕಿ ಇಲ್ಲಿದೆ. ಭತ್ತ. ಭತ್ತ ಎಷ್ಟು ಅವಾಗ ಇಳುವರಿ ಹೇಳಿದ್ರಲ್ಲ ಸರ್? ಅಂದಾಜು ಎಕರೆಗೆ 20 ಕ್ವಿಂಟಲ್. ಅಂದಾಜು ಎಕರೆಗೆ 20 ಕ್ವಿಂಟಲ್ ಸಾವಯವದಲ್ಲಿ. ಸಾವಯವದಲ್ಲಿ ಹೌದು. ಯಾರು ಹೆಂಗ್ ಬೇಕಾದ್ರೆ ಚಾಲೆಂಜ್ ಮಾಡ್ಲಿಕ್ಕೆ ಮಾಡ್ಲಕ್ಕೆ. ಸೊ ಸೂಪರ್. ಈಗ ಇಲ್ಲಿ ಎಷ್ಟಿತ್ತು? ಇಲ್ಲೊಂದು 17 ಕ್ವಿಂಟಲ್ ಇದೆ. 17 ಕ್ವಿಂಟಲ್. ಇದು ಬೀಜಕ್ಕೆ ತೆಗೆದಿಟ್ಟಿದ್ರೆ ಹೆಂಗೆ? ಬೀಜಕ್ಕೆ ಬೇರೆ ತೆಗ್ದದ್ದು ಬೇರೆ ಈ ರೀತಿ ಇಡುವುದಲ್ಲ, ಅದಕ್ಕೆ 3 ಬಿಸಿಲು ಹಾಕಿ ಅದು ಚೆಟ್ಟೆಲ್ಲ ತೆಗ್ದು ಅದನ್ನ ಬೇರೆ ಡ್ರಮ್ಮಿಗೆ ಹಾಕಿ ಇಡ್ಕ. ಬೇರೆ ಡ್ರಮ್ಮಿಗೆ ಹಾಕಿ ಇಡಕ್ಕೆ. ಹಾಕಿ ಇಡ್ತೀವಿ.